ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಚಾನಲ್. ಇವತ್ತು ಒಂದೊಳ್ಳೆ ಹೆಲ್ತಿ ಆಗಿರುವಂತ ಕೇಕ್ ರೆಸಿಪಿನ ಮಾಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಯಾವುದೇ ರೀತಿ ಮೈದಾ, ಗೋಧಿ ಹಿಟ್ಟು ಯಾವುದನ್ನು ಬಳಸಿಲ್ಲ. ಹಾಗೆ ಹೆಲ್ತಿ ಆಗಿರುವಂತ ಹಿಟ್ಟನ್ನ ನಾನು ಬಳಸಿ ಇವತ್ತು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಾಗೆ ಯಾರಿಗೆಲ್ಲ ಶುಗರ್ ಇರುತ್ತೆ ಅವ್ರು ಕೂಡ ಇದನ್ನ ತಿನ್ಬೋದು. ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಸಖತ್ತಾಗಿದೆ. ಇವತ್ತು ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನು ರಾಗಿ ಹಿಟ್ಟನ್ನ ಬಳಸ್ಕೊಂಡು ಕೇಕ್‌ನ ಮಾಡ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆ ಪುಡಿ, ಹಾಗೆ 1/4 ಕಪ್ ಆಗೋಷ್ಟು ಬೆಲ್ಲದ ಪುಡಿ. ಸೊ ನಿಮ್ಗೆ ಸಕ್ಕರೆ ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೊಂಡು ಫುಲ್ ನೀವು ಬೆಲ್ಲನ ಕೂಡ ಹಾಕೋಬಹುದು. ಸೊ ಇವಾಗ ನಾನು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಹಾಲನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಿನಿಂದ ಮಾಡಿದಂತ ಕೇಕು ತುಂಬಾನೇ ಚೆನ್ನಾಗಿತ್ತು. ಹಾಗೆ ಯಾರಿಗೆಲ್ಲ ಶುಗರ್ ಇರುತ್ತೆ ಕೂಡ ಅವರು ಕೂಡ ತಿನ್ಬೋದು. ಸೊ ಇವಾಗ 1/2 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್‌ನ ಹಾಕೊಳ್ತಾ ಇದ್ದೀನಿ. ಹಾಗೆ ವೆನಿಲಾ ಎಸೆನ್ಸ್ ಕೂಡ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಒಂದ್ 2 ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ. ಸ್ವಲ್ಪ ನಿಮ್ಗೇನಾದ್ರೂ ಗಟ್ಟಿ ಅನಿಸ್ತು ಅಂದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಮತ್ತೆ ನೀವು ರುಬ್ಕೊಳ್ಳಿ. ಇವಾಗ ಇದನ್ನ ಒಂದು ಬೌಲ್‌ಗೆ ಹಾಕೊಳ್ಳೋಣ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಹಾಗೆ ಒಂದು 1/4 ಚಮಚದಷ್ಟು ಅಡಿಗೆಗೆ ಬಳಸುವಂತಹ ಸೋಡಾನ ಹಾಕೊಂಡು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟ್ ಆಗಿ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಕಪ್‌ಗೆ ನಾವು ಹಾಕೊಳ್ಳೋಣ. ಕಪ್ಪಲ್ಲಿ ಮಾಡ್ಕೊಳ್ಳೋದು ಬೇಡ ಅನ್ನೋದಾದ್ರೆ ನೀವು ದೊಡ್ಡ ಪಾತ್ರೆಗೆನೆ ಹಾಕೊಂಡು ನೀವು ಕುಕ್ಕರಲ್ಲಿ ಇಟ್ಟು ಕೂಡ ನೀವು ಸಿಮ್ಮಲ್ಲಿ ಇಟ್ಕೊಂಡು ಕೇಕ್‌ನ ಮಾಡ್ಕೋಬಹುದು. ಇದು ಮಕ್ಕಳಿಗೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ತರ ಕಪ್ಪಲ್ಲಿ ಮಾಡಿದ್ದೀನಿ. ಇವಾಗ ಕಪ್ಪಿಗೆ ಸ್ವಲ್ಪ ತುಪ್ಪನೆಲ್ಲ ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಕೇಕ್ ಬ್ಯಾಟರ್‌ನ ಹಾಕೊಳ್ಳೋಣ. ಕಪ್‌ಗಳಿಗೆ ಯಾವುದೇ ರೀತಿ ಬಟರ್ ಪೇಪರ್‌ನ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ತಳ ಬಿಡುತ್ತೆ ಕಪ್ಪಲ್ಲಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಹಾಕೊಳ್ಳೋಣ ಕಪ್‌ಗಳಿಗೆ. ಇವಾಗ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಮೇಲ್ಗಡೆಗೆ ಸ್ವಲ್ಪ ಬಾದಾಮಿನ ಹಾಕೊಳ್ಳೋಣ. ನೋಡ್ತಿದ್ರಲ್ವಾ ಇವಾಗ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ತಳಭಾಗಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರೆಡ್ ಮಾಡ್ಕೊಂಡು, ಹಾಗೆ ಇದಕ್ಕೆ ಮೇಲ್ಗಡೆ ಒಂದು ರಿಂಗ್‌ನ ಇಟ್ಕೊಂಡು ನಂತರ ಒಂದು ತಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಟ್ಟು ನಂತರ ಒಂದೊಂದೇ ಕಪ್‌ಗಳನ್ನ ನಾವು ಇಟ್ಕೊಳ್ಳೋಣ. ಬಿಸಿ ಆಗಿದೆ ಕೂಡ. ಸೊ ಇವಾಗ ಲಿಡ್‌ನ ಓಪನ್ ಮಾಡ್ಕೊಂಡು ಇವಾಗ ಒಂದೊಂದೇ ಕಪ್‌ನ ನಾವು ಇಟ್ಕೊಳ್ಳೋಣ. ಬಟ್ಲುಗಳನ್ನೆಲ್ಲ ಇಟ್ಟಾದ್ಮೇಲೆ ಕೇಕ್ ಮಾಡ್ಕೊಳ್ಳೋದಕ್ಕೆ ಒಂದು 30 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಕೂಡ ಏನಾದ್ರೂ ಬೇಕು ಅಂದಾಗ ಈ ತರ ಮಾಡ್ಕೊಡೋದ್ರಿಂದ ಅವರು ಕೂಡ ತುಂಬಾನೇ ಖುಷಿ ಆಗ್ತಾರೆ. ಹಾಗೆ ಯಾರಿಗೆಲ್ಲ ಶುಗರ್ ಇರ್ತಾರೆ ಅವ್ರಿಗೂ ಕೂಡ ಇದು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 30 ಮಿನಿಟ್ ಬಿಡೋಣ. ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಕೇಕು ಯಾವ ರೀತಿ ಬಟ್ಲು ತುಂಬಾ ಆಗಿದೆ ಅಂತ ಹೇಳಿ. ನಾನಿಲ್ಲಿ 30 ಮಿನಿಟ್ ಬಿಟ್ಟು ತೆಗ್ದಿದ್ದೀನಿ ಕೂಡ. ಸೊ ನಿಮ್ಗೆ ಬೆಂದಿಲ್ಲ ಅನ್ನೋದೇನಾದ್ರೂ ಅನ್ಸಿದ್ರೆ ನೀವು ಮತ್ತೆ ಒಂದು 10 ಮಿನಿಟ್ ನೀವು ಕುಕ್ ಮಾಡ್ಕೊಳ್ಳಿ. ಇವಾಗ ಒಂದು 4 ಸ್ಪೂನ್ ಇಂದ ಈ ತರ ನೋಡಿ ಒಂದ್ಸಲ ಆ ಸ್ಪೂನಿಗೆ ಏನಾದ್ರು ಅಂಟಿದೆ ಅನ್ನೋದಾದ್ರೆ ನೀವು ಮತ್ತೆ ಒಂದು 10 ಮಿನಿಟ್ ಇದನ್ನ ಕುಕ್ ಮಾಡ್ಕೊಳ್ಳಿ. ಇವಾಗ ಯಾವುದೇ ರೀತಿ ಅಂಟ್ಕೊಳ್ತಾ ಇಲ್ಲ ಸ್ಪೂನಿಗೆ. ಸೊ ಇವಾಗ ಪರ್ಫೆಕ್ಟ್ ಆಗಿ ಕೇಕು ರೆಡಿ ಆಗಿದೆ. ಇವಾಗ ಒಂದೊಂದೇ ಬಟ್ಲುಗಳನ್ನ ಎತ್ತಿ ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ. ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಕಪ್ಪು ತುಂಬಾ ಕೂಡ ಆಗಿದೆ ಕೇಕು. ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಕೇಕು ತಣ್ಣಗಾಗೋದಕ್ಕೆ 15 ನಿಮಿಷ ಬಿಟ್ಟಿದೆ. ಸೊ ಇವಾಗ 15 ನಿಮಿಷನು ಕಂಪ್ಲೀಟ್ ಆಗಿದೆ. ಸೊ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆ ಬಟ್ಲಿಗೆ ಯಾವುದೇ ರೀತಿ ಕೇಕ್ ಅಂಟ್ಕೊಂಡಿರಲಿಲ್ಲ. ಈಸಿಯಾಗಿ ಬಂತು. ತುಂಬಾನೇ ಚೆನ್ನಾಗಿದೆ. ಹಾಗೆ ಸ್ಪಾಂಜಿಯಾಗಿ ಬಂದಿದೆ ಕೇಕು. ತಿನ್ನಕ್ಕಂತೂ ಅಷ್ಟೇ ರುಚಿಯಾಗಿತ್ತು. ಶುಗರ್ ಇರೋರು ಈ ತರ ರಾಗಿ ಕೇಕ್‌ನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ.
ಸಕ್ಕರೆ ಪುಡಿನ ಸ್ಕಿಪ್ ಮಾಡಿ ನೀವು ಬೆಲ್ಲದ ಪುಡಿನೇ ಫುಲ್ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಹೆಲ್ತಿಯಾಗಿ ಕೂಡಾನು ಇದೆ. ರಾಗಿ ಕೇಕು ತುಂಬಾನೇ ಸ್ಪಾಂಜಿಯಾಗಿ ಬಂದಿದೆ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್‌ನ ಮೆಲ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ತರ ಕೇಕ್ ಮೇಲ್ಗಡೆ ಎಲ್ಲ ಫುಲ್ ಸ್ಪ್ರೆಡ್ ಕೂಡ ನೀವು ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಹಾಗೆ ಕೇಕ್ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಥ್ಯಾಂಕ್ ಯು. ಸಖತ್ತಾಗಿದೆ. ಚೆನ್ನಾಗಿದೆ ಟೇಸ್ಟು. ನಿಮಗೂ ರಾಗಿ ಚಾಕ್ಲೇಟ್ ಕೇಕ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.